ನಮ್ಮ ವೆಂಕಟೇಶ. ಎಂಡೋಮೆಟ್ರಿಯಲ್ ಕ್ಯಾನ್ಸರ್ನ ಡಿಸ್ಕಸ್ ಮಾಡಿ. ಎಂಡೋಮೆಟ್ರಿಯಲ್ ಕ್ಯಾನ್ಸರಲ್ಲಿ ಅಸೋಸಿಯೇಟೆಡ್ ಫ್ಯಾಕ್ಟರ್ ಅಂತ ಸ್ಕ್ರೀನಿಂಗ್ ಫ್ಯಾಕ್ಟರ್. ಒಂದು ರಿಸ್ಕ್ ಫ್ಯಾಕ್ಟರ್ ಯಾರಿಗೆ ಬರ್ತದೆ? ಫ್ಯಾಮಿಲಿ ಹ್ಯಾಸ್ ಎ ಹೋಲ್ಡ್ ಆನ್, ಅಂದರೆ ಫ್ಯಾಮಿಲಿಯಲ್ ಸಿಂಡ್ರೋಮು, ಹೈಪರ್ ಟೆನ್ಷನು, ಒಬೆಸಿಟಿ, ಲೇಟ್ ಮೆನೋಪಾಸ್ ಅರ್ಲಿ ಮೆನಾರ್ಕಿ, ಮತ್ತು ಲೇಟ್ ಮೆನೋಪಾಸ್ ಅರ್ಲಿ ಮೆನಾರ್ಕಿ ನೆನ್ಪಿಟ್ಕೊಳ್ಳಿ. ಮತ್ತು ಡಯಾಬಿಟಿಸ್ ಆಗಲಿ, ಏಟಿಪಿಕಲ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸ್ ಆಗಲಿ, ಅಂದರೆ ಮುಂಚೆ ಓದಿರ್ತಾರ ಏನಾದರೂ ಏಟಿಪಿಕಲ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸ್ ಆಗಿದ್ರಿ ಇವರಿಗೆ ಅನ್ಅಪೋಸಿಡ್ ಈಸ್ಟ್ರೋಜನ್. ಯಾವಾಗ ಈಸ್ಟ್ರೋಜನ್ ಜಾಸ್ತಿ ಬರ್ತದೆ ಅಂದರೆ ಒಬೆಸಿಟಿ ಇದ್ದಾಗ ಈಸ್ಟ್ರೋಜನ್ ಜಾಸ್ತಿ ಬರ್ತದೆ, PCOS ಇದ್ದಾಗ ಈಸ್ಟ್ರೋಜನ್ ಜಾಸ್ತಿ ಬರ್ತದೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ಈಸ್ಟ್ರೋಜನ್ ಜಾಸ್ತಿ ಬರ್ತದೆ, ಈಸ್ಟ್ರೋಜನ್ ಸಿಕ್ರೇಟಿಂಗ್ ಹಾರ್ಮೋನ್ ಜಾಸ್ತಿ ಇದ್ದರೆ ಜಾಸ್ತಿ ಬರ್ತದೆ, ನಲ್ಲಿಪ್ಯಾರಿಟಿ ಇದ್ದರೆ ಈಸ್ಟ್ರೋಜನ್ ಅಮೌಂಟ್ ಜಾಸ್ತಿ ಇರ್ತದೆ. ಟೆಮೋಕ್ಸಫಿನ್ ಸೆಕೆಂಡ್ ಮೋಸ್ಟ್ ಕಾಮನ್ ಟೆಮೋಕ್ಸಫಿನ್ ಅಂತ ಈ ಟೆಮೋಕ್ಸಫಿನ್ ಜಾಸ್ತಿ ಇದ್ದಾರೆ ಸೆಕೆಂಡ್ ಮೋಸ್ಟ್ ಕಾಮನ್. ಇದು ಫಸ್ಟ್ ಮೋಸ್ಟ್ ಕಾಮನ್ ಅಂದರೆ ಒಬೆಸಿಟೀಸ್. ಓಕೆ, ಆ್ಯಂಡ್ ಟೆಮೋಕ್ಸಫಿನ್ ಸೆಕೆಂಡ್ ಮೋಸ್ಟ್ ಕಾಮನ್. ಟೈಮ್ ಬಿಟ್ವೀನ್ ದ ಟೆಮೋಕ್ಸಫಿನ್ ಅಂತ ಪ್ರೆಗ್ನೆನ್ಸಿ ಮಿನಿಮಮ್ 2 months ಇರಬೇಕು, ಐಡಿಯಲ್ 3 months ಇರಬೇಕು. ಓಕೆ, ಅದಾದಮೇಲೆ ಕಾರ್ಪಸ್ ಕ್ಯಾನ್ಸರ್ ಸಿಂಡ್ರೋಮ್, ಹೈಪರ್ ಟೆನ್ಷನ್ ಆಗಲಿ, ಒಬೆಸಿಟಿ ಆಗಲಿ, ಡಯಾಬಿಟಿಸ್ ಆಗಲಿ, ದೀಸ್ ಆರ್ ಕಾಲ್ಡ್ ಆ್ಯಸ್ ಕಾರ್ಪಸ್ ಕ್ಯಾನ್ಸರ್ ಸಿಂಡ್ರೋಮ್ಸ್. ಕಾರ್ಪಸ್ ಕ್ಯಾನ್ಸರ್ ಸಿಂಡ್ರೋಮಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಇರ್ತದೆ. ಫೆಮಿಲಿಯಲ್ ಸಿಂಡ್ರೋಮ್ ಅಂದರೆ ಲಿಂಚ್ 2 ಸಿಂಡ್ರೋಮ್, ಮತ್ತು ಅದಾದಮೇಲೆ ಜೀನ್ಸ್ ಇನ್ವಾಲ್ವ್ಡ್ MLH1, MSH2, MSH6. 60% of the case of endometrial cancer in the Lynch syndrome. Cowden syndrome, Lynch syndrome, ಮತ್ತು ಕಾರ್ಪಸ್ ಕ್ಯಾನ್ಸರ್ ಸಿಂಡ್ರೋಮ್, ನಲ್ಲಿಪ್ಯಾರಿಟಿ, ಹೈಪರ್ ಟೆನ್ಷನ್ ಇವೆಲ್ಲ ಓದಿದಾಗೆ. ಸೊ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೇವೆ. ಸೊ ಯಾವುದು ಇವರಿಗೆ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಅಂದರೆ ಮಲ್ಟಿಪ್ಯಾರಿಟಿ ಜಾಸ್ತಿ ಮಕ್ಕಳಾದಾಗ, ಪ್ರೆಗ್ನೆನ್ಸಿ ಜಾಸ್ತಿ ಆದಾಗ, ಎಲ್ಲಿ ಈಸ್ಟ್ರೋಜನ್ ಎಕ್ಸ್ಪೋಜರ್ ಕಮ್ಮಿ ಇರುತ್ತೋ, OCPಯಲ್ಲಿ ಜಾಸ್ತಿ ಏನಾದರೂ ಪ್ರೊಜೆಸ್ಟ್ರಾನ್ ಏನಾದರೂ ಯೂಸ್ ಮಾಡಿದೆ, ಪ್ರೊಜೆಸ್ಟ್ರಾನ್ ರೆಗ್ಯುಲೇಟ್ ದ ಈಸ್ಟ್ರೋಜನ್. ಸೊ ಯಾವ ಥರ ಹೇಳಿದೆ ನಾನು, ಪ್ರೊಜೆಸ್ಟ್ರಾನ್ ಪ್ರೊಲಾಂಗರ್ ಕೊಡೋದ್ರಿಂದ ಈಸ್ಟ್ರೋಜನ್ ರಿಸೆಪ್ಟಾರ್ ಎಂಡೋಮೆಟ್ರಿಯಮ್ ಮೇಲೆ ಇರ್ತಕ್ಕಂಥ ಈಸ್ಟ್ರೋಜನ್ ರಿಸೆಪ್ಟಾರ್ಗಳು ಯಾವಾಗ ಬ್ಲಾಕ್ ಆಗ್ತದೋ ಆವಾಗ ಈಸ್ಟ್ರೋಜನ್ ರೆಸ್ಪಾನ್ಸಿವ್ನೆಸ್ ಕಮ್ಮಿ ಆದಾಗ ಸೊ ಇವೆಲ್ಲ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಆಗ್ತವೆ. ಸೊ ಫಿಸಿಕಲ್ ಎಕ್ಸಸೈಸ್ ಮತ್ತು ಗ್ರೀನ್ ಟೀ ಯಾಕೆ ತೊಗೋತಾರೆ ಅಂದರೆ, ಸೊ ಗ್ರೀನ್ ಟೀನ ಒಂದು ಮಾರ್ಕೆಟಿಂಗ್ ಯಾಕೆ ಮಾಡಿದ್ದಾರೆ ಅಂದರೆ ಇದ್ರಿಗೋಸ್ಕರನೇ, ಒನ್ ಆಫ್ ದಿ ರೀಸನ್. ಮತ್ತು ಸ್ಕ್ರೀನಿಂಗ್, ಯೂನಿವರ್ಸಲ್ ಸ್ಕ್ರೀನಿಂಗ್ ಇಸ್ ನಾಟ್ ಇಂಡಿಕೇಶನ್ ಹೆರಿಡೇಟ್ರಿ ಕ್ಯಾನ್ಸರ್. ಹೆರಿಡೇಟ್ರಿ ಕ್ಯಾನ್ಸರ್ ಏನಾದರೂ ಮುಂಚೆಯಿಂದ ಬರೋದು. ಆ್ಯಂಡ್ ಆ್ಯನ್ಯುವಲ್ ಎಂಡೋಮೆಟ್ರಿಯಲ್ ಬಯಾಪ್ಸಿ 35 ವರ್ಷ ಇರಬೇಕು. ಅದಾದಮೇಲೆ OCP ಇಫ್ ನೀಡೆಡ್ ಮ್ಯಾನೇಜ್ಮೆಂಟು. ಬೆಸ್ಟ್ ಮೆಥಡ್ ಆಫ್ ದಿ ಪ್ರಿವೆನ್ಷನ್ ಆಫ್ ದಿ ಫೆಮಿಲಿಯಲ್ ಸಿಂಡ್ರೋಮ್ ಇಸ್ ಟ್ರಾನ್ಸ್ ಅಬ್ಡೋಮಿನಲ್ ಹಿಸ್ಟ್ರೋಸ್ಕೋಪಿ ಪ್ಲಸ್ ಬಯಲ್ಯಾಟ್ರಲ್ ಸ್ಯಾಲ್ಪಿಂಗೋ ಉಫರೆಕ್ಟಮಿ. ಹಿಸ್ಟ್ರೋಸ್ಕೋಪಿ ಅಂದರೆ ಈ ಯುಟ್ರಸ್ನ ಎಲ್ಲ ತೆಗೆದು ಅಲ್ಲಿಂದ ಸ್ಯಾಲ್ಪಿಂಗ್ಸ್ ಏನಾದರೂ, ಸ್ಯಾಲ್ಪಿಂಗ್ಸ್ ಅಂದರೆ ಫೆಲೋಪಿಯನ್ ಟ್ಯೂಬ್ಗಳನ್ನು ತೆಗೆದು, ಸೊ ಹಿಸ್ಟ್ರೋಸ್ಕೋಪಿ ಅಂದರೆ ಈ ಇದನ್ನು ತೆಗೆದು, ಸೊ ಸ್ಯಾಲ್ಪಿಂಗ್ಸ್ ತೆಗೆದು, ಉಫರೆಕ್ಟಮಿ ಅಂದರೆ ಪಕ್ಕದಾಗಿರ್ತಕ್ಕಂಥ 2 ಓವರಿಸನ್ನು ತೆಗೆದಾಗ ಈ ಫೆಮಿಲಿಯಲ್ ಲಿಂಚ್ 2 ಸಿಂಡ್ರೋಮ್ ಆಗಲಿ, BRCA1 BRCA2 ಮ್ಯೂಟೇಷನ್ಗಳಾಗಲಿ, ಅಥವಾ ಕೌಡನ್ ಸಿಂಡ್ರೋಮ್ ಆಗಲಿ, ಸೊ ಇವೆಲ್ಲ ಸಿಂಡ್ರೋಮ್ಗಳಿಗೆ ದ ಬೆಸ್ಟ್ ಮೆಥಡ್ ಈಸ್ ಟ್ರಾನ್ಸ್ಅಬ್ಡಾಮಿನಲ್ ಹಿಸ್ಟ್ರೋಸ್ಕೋಪಿ ಪ್ಲಸ್ ಬಯಲ್ಯಾಟ್ರಲ್ ಸ್ಯಾಲ್ಪಿಂಗೋ ಉಫರೆಕ್ಟಮಿ ಆ್ಯಂಡ್ ಕಂಪ್ಲೀಟೆಡ್ ಫ್ಯಾಮಿಲಿ. ಅದು ಯಾವಾಗ ಮಾಡ್ತಾರೆ ಅಂದರೆ ಇವರಿಗೆಲ್ಲ ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಇವರಿಗೆ ಗರ್ಭಚೀಲ ತೆಗೆಸುವಂಥ ಪ್ರಕ್ರಿಯೆಗಳು ನಡೀತದೆ. ಸೊ ಹಿಸ್ಟೋಪ್ಯಾಥಾಲಜಿಕ್ ಟೈಪ್ಸ್. ಅಡೆನೋಕಾರ್ಸಿನೋಮಾ ಇಸ್ ಯಾಕಂದರೆ ಈ ಸರ್ವಿಕ್ಸ್ ಏನಿದೆಯಲ್ಲ ಫುಲ್ ಒಳಗಡೆ ಇರೋದು ಕಾಲಮ್ನರ್ ಎಪಿಥೀಲಿಯಂ, ಸ್ವಲ್ಪ ಹೊರಗಡೆ ಇರೋದು ಸ್ಕ್ವಾಮಸ್ ಎಪಿಥೀಲಿಯಂ. ಸೊ ನಾವಿಲ್ಲಿ ಕಾಲಮ್ನರ್ ಎಪಿಥೀಲಿಯಂ ಬಂದಾಗ ನಾವೇನು ಹೋಗ್ತೇವೆ, ಅಡೆನೋಕಾರ್ಸಿನೋಮಾ. ದ ಮೋಸ್ಟ್ ಕಾಮನ್ ಟೈಪ್ ಇಸ್ ಅಡೆನೋಕಾರ್ಸಿನೋಮಾ. ಯುಟ್ರಸ್ ಲೈನಿಂಗ್ ಬೈ ದ ಕಾಲಮ್ನರ್ ಎಪಿಥೀಲಿಯಂ ಆ್ಯಂಡ್ ಎಂಡೋಮೆಟ್ರಿಯಲ್ ಟ್ಯೂಮರ್ಸ್, ಸೀರಸ್, ಮಿಸಿನಸ್ ಆ್ಯಂಡ್ ಕಾರ್ಸಿನೋಸಾರ್ಕೋಮಾ. ಆ್ಯಂಡ್ ದ ಕ್ಲಿಯರ್ ಸೆಲ್ ಇಸ್ ದ ಮೋಸ್ಟ್ ಮ್ಯಾಲಿಗ್ನೆಂಟ್. ಕ್ಲಿಯರ್ ಸೆಲ್ ಇಸ್ ಗ್ರೇಟರ್ ದನ್ ಕ್ಲಿಯರ್ ಸೆಲ್ ಇಸ್ ದ ಮೋಸ್ಟ್ ಮ್ಯಾಲಿಗ್ನೆಂಟ್ ಒನ್ ಥಿಂಗ್. ಓಕೆ, ಸೊ ಇಲ್ಲಿ ನಾವು ಅಡೆನೋಕಾರ್ಸಿನೋಮಾ ಬಂದಾಗ ಲೆಸ್ ದನ್ 5% ಇಸ್ ಅ ಸಾಲಿಡ್ ಕಾಂಪೊನೆಂಟ್, ವೆಲ್ ಡಿಫರೆನ್ಷಿಯೇಟೆಡ್, 6 to 50% moderately differentiated, greater than 50% then it is a poorly differentiated adenocarcinoma ಅಂತ ನಾವು ಹೇಳ್ತೇವೆ. And the types of the endometrial cancer, what are the types here? So
ಸೊ ಟೈಪ್ 1 ಆ್ಯಂಡ್ ಟೈಪ್ 2 ಬರ್ತದೆ. ಟೈಪ್ಸಲ್ಲಿ ಫಸ್ಟ್ ಟೈಪ್ ಅಂದರೆ ಮೋಸ್ಟ್ ಕಾಮನ್ ಅಡೆನೋಕಾರ್ಸಿನೋಮಾ ಗ್ರೇಡ್ 1 ಆ್ಯಂಡ್ 2. ಗ್ರೇಡ್ ಯಾವುದು ಬರ್ತದೆ? 1 ಅಂದರೆ ಲೆಸ್ ದನ್ 5%, ವೆಲ್ ಡಿಫ್ರೆನ್ಷಿಯೇಟೆಡ್. ಗ್ರೇಡ್ 2 6-50%, ಮಾಡರೇಟ್ಲಿ ಡಿಫ್ರೆನ್ಷಿಯೇಟೆಡ್. ಗ್ರೇಡ್ 3 ಗ್ರೇಟರ್ ದನ್ 50%, ಪೂರ್ಲಿ ಡಿಫ್ರೆನ್ಷಿಯೇಟೆಡ್ ಅಂತ ನಾವು ಹೇಳ್ತೇವೆ. ಆ್ಯಂಡ್ ದ ಟೈಪ್ 2 ಈಸ್ ಅಡೆನೋಕಾರ್ಸಿನೋಮಾ ಗ್ರೇಡ್ 3, ಕ್ಲಿಯರ್ ಸೆಲ್ ಆ್ಯಂಡ್ ಆಸ್ ವೆಲ್ ಆಸ್ ಪ್ಯಾಪಿಲರಿ ಸೀರಸ್. ಇದರೊಳಗೆ 3 ಟೈಪ್ ಅಂತ ನಾನು ಹೇಳಿದೆ: ಸೀರಸ್ಸು, ಮ್ಯೂಸಿನಸ್ಸು, ಕಾರ್ಸಿನೋಸಾರ್ಕೋಮಾ. ಆ್ಯಂಡ್ ದ ಕ್ಲಿಯರ್ ಸೆಲ್ ಇಸ್ ಅ ಮೋಸ್ಟ್ ಮ್ಯಾಲಿಗ್ನೆಂಟ್. ಸೊ ಪ್ಯಾಪಿಲರಿ ಸೀರಸ್ಗಿಂತ ಕ್ಲಿಯರ್ ಸೆಲ್ ಮೋಸ್ಟ್ ಮ್ಯಾಲಿಗ್ನೆಂಟ್ ಇರ್ತದೆ. ಟೈಪ್ 2 ಇಸ್ ಅನ್ ಬ್ಯಾಡ್ ಪ್ರೋಗ್ನೋಸಿಸು, ಟೈಪ್ 1 ಇಸ್ ಅನ್ ಗುಡ್ ಪ್ರೋಗ್ನೋಸಿಸು. ಅದಾದಮೇಲೆ ಈಸ್ಟ್ರೋಜನ್ ಅಸೋಸಿಯೇಟ್ ಈಸ್ಟ್ರೋಜನ್ ಜಾಸ್ತಿ ಆದಾಗ ಇದು ಟೈಪ್ 1 ಇದು ಬರ್ತದೆ. ಈಸ್ಟ್ರೋಜನ್ ಕಮ್ಮಿ ಆದಾಗ ಟೈಪ್ 2 ಅಂತ ಹೇಳ್ತೀವಿ. ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ, ಇದು ಎಂಡೋಮೆಟ್ರಿಯಲ್ ಅಟ್ರೋಪಿ ಅಂತಲೇ ಹೇಳ್ಬೋದು. ಯಾಕೆ ಅದಕ್ಕೆ ಈಸ್ಟ್ರೋಜನ್ ಕಮ್ಮಿ ಇರ್ತದೆ. ಏಜು ಇದು ಒಬೇಸು ಮತ್ತು ಇದರೊಳಗೆ ತಿನ್ನು ಇದು 50-60%, ಇದು 60-70%. P10 KRAS ಮ್ಯುಟೇಷನ್, P53 ಜೀನ್ ಮ್ಯುಟೇಷನ್. ಇದು ಟೈಪ್ 1 ಅಂದರೆ ಟೈಪ್ 2 ಡಿಫ್ರೆನ್ಸ್. ಪ್ರೆಸೆಂಟೇಷನ್ ಹೆಂಗೆ ಬರ್ತಾರೆ ಅಂದರೆ, ಇವರು ಅಡೆನೋಕಾರ್ಸಿನೋಮಾ ಇರೋರು ಇರೆಗ್ಯುಲರ್ ವೆಜನಲ್ ಏಟಿಪಿಕಲ್ ಯೂಟ್ರೈನ್ ಬ್ಲೀಡಿಂಗ್ ಬರ್ತದೆ. ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಬರ್ತದೆ. ಮೋಸ್ಟ್ ಸ್ಪೆಸಿಫಿಕ್ 10% ಆಫ್ ದಿ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಆರ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತಲೇ ಹೇಳ್ಬೋದು. ಮೋಸ್ಟ್ ಕಾಮನ್ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಪಾಲಿಪು ಆಗಿರ್ಬೋದು. ಸೊ 10% ಆಫ್ ದಿ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಬಂದವ್ರದ್ದು ನಾವೇನು ಹೇಳ್ತೇವೆ? ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತಲೇ ಹೇಳ್ತೇವೆ. ಅಥವಾ ದ ಮೋಸ್ಟ್ ಕಾಮನ್ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಬಂದವರಿಗೆ ಪಾಲಿಪ್ ಇರ್ತಕ್ಕಂಥ ಚಾನ್ಸ್ಗಳು ತುಂಬ ಇರ್ತದೆ. 37%. ಎಂಡೋಮೆಟ್ರಿಯಲ್ ಅಟ್ರೋಪಿ 30% ಇರ್ತದೆ. ಆ್ಯಂಡ್ ಡರ್ಟಿ ವೆಜನಲ್ ಡಿಸ್ಚಾರ್ಜ್, ಪೆಲ್ವಿಕ್ ಪ್ರೆಷರ್, ಪೇನ್ ಇರ್ತದೆ. ಅಡೆನೆಕ್ಸಿಯಲ್ ಟೆಂಡರ್ನೆಸ್ ಇರ್ತದೆ, ಯುಟ್ರೈನ್ ಟೆಂಡರ್ನೆಸ್ ಇರ್ತದೆ. ಇವರಿಗೆ ಪೇನ್ ಆನ್ ದಿ ರೈಟ್ ಹೈಪೋಕಾಂಡ್ರಿಯಮ್, ಸಿಂಪ್ಸನ್ಸ್ ಪೇನ್. ಇಲ್ಲಿ ರೈಟ್ ಹೈಪೋಕಾಂಡ್ರಿಯಮ್ ಅಂದರೆ PID, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸೆಲ್ಲ ಓದುವಾಗಿ ಯಾವ ಥರ ಈ ಒಂದು ಸಿನಸ್ ಪ್ಲೇಕ್ಸ್ ಇರ್ತದಲ್ಲ, ಪೇಯ್ನ್ ಇರ್ತದಲ್ಲ ಈ ರೈಟ್ ಹೈಪೋಕಾಂಡ್ರಿಯಮ್ ಮತ್ತು ಆ್ಯಂಟಿಯರ್ ಅಬ್ಡೋಮಿನಲ್ ವಾಲ್ ಮತ್ತು ಸರ್ಫೇಸ್ ಆಫ್ ದಿ ಲಿವರ್ಗೆ ಯಾವ ಥರ ಒಂದು ಅಟ್ಯಾಚ್ಮೆಂಟ್ ಪೇಯ್ನ್ ಇರ್ತದಲ್ಲ, ಆ ಥರ ಪೇಯ್ನ್ ಥರ ಇವರು ಬರ್ತದೆ, ಸಿಂಪ್ಸನ್ಸ್ ಪೇಯ್ನ್. ಮ್ಯಾನೇಜ್ಮೆಂಟ್ ಫಸ್ಟ್ ಟ್ರಾನ್ಸ್ವಿಷನಲ್ ಸೋನೋಗ್ರಫಿ ಮಾಡ್ತೇವೆ. ಇದು ಆ್ಯಕ್ಚುಲಿ ಸ್ಪ್ರೆಡ್ ಆಗ್ತಾರ ಅಥವಾ ಡೈರೆಕ್ಟ್ ಸ್ಪ್ರೆಡ್ ಆಗ್ತದೆ. ಗೇಟ್ ಕೀಪರ್ ಜೀನ್ P10 KRAS P53 ಇದನ್ನು ನೆನ್ಪಿಟ್ಕೊಳ್ಳಿ. ಡಯಾಗ್ನೋಸ್ಟಿಕ್ ಅಲ್ಗೋರಿಥಮ್. ಸೊ ಫಸ್ಟ್ ಇನ್ವೆಸ್ಟಿಗೇಷನ್ ಇವರಿಗೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ಸು, ಪೋಸ್ಟ್ ಮೆನೋಪಾಸಲ್ ವುಮೆನ್ಗೆ ಆಲ್ರೆಡಿ ಹೇಳಿದಾಗೆ ಮೆನೋಪಾಸಲ್ ವುಮೆನ್ಗೆ ಏನಾದರೂ ಗ್ರೇಟರ್ ದೆನ್ 12 mm ಇದ್ದರೆ ಆವಾಗ ನಾವು ಎಂಡೋಮೆಟ್ರಿಯಲ್ ಬಯಾಪ್ಸಿ ತೊಗೋತೀವಿ. ಸೊ ಪೋಸ್ಟ್ ಮೆನೋಪಾಸಲ್ ವುಮೆನ್ಗೆ 4 mm ಜಾಸ್ತಿ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಇದ್ದರೆ ಅದು ಟ್ರಾನ್ಸ್ವೆಜನಲ್ ಸೋನೋಗ್ರಫಿ ಮಾಡಿದಾಗ ನಾವು ಅವಾಗ ಅವರಿಗೆ ಎಂಡೋಮೆಟ್ರಿಯಲ್ ಬಯಾಪ್ಸಿ ತೊಗೋತೇವೆ. ಸೊ ಮ್ಯಾಲಿಗ್ನೆಂಟ್ ಪಾಸಿಟಿವ್ ಏನಾದರೂ ಬಂತಂತಾದರೆ, ಅದರ ಏಟಿಪಿಕಲ್ ಏನಾದರೂ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿ ಏನಾದರೂ ಬಂತಾದರೆ, ಸೊ ಆವಾಗ ನಾವು ಫಂಕ್ಷನಲ್ ಕ್ಯೂರೇಟೇಜ್ ಮತ್ತು ಇಸ್ಟ್ರೋಸ್ಕೋಪಿ ಮಾಡ್ತೇವೆ. ದಟ್ ಈಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಥಿಂಗ್. ಸೊ ಇಫ್ ರಿಕ್ವೈರ್ಡ್ MRI ಕೂಡ ನಾವು ಮಾಡ್ತೇವೆ. ಇದು MRI ಇಸ್ ಅ ಬೆಸ್ಟ್ ಮೆಥಡ್ ನಾವು ಮಾಡೋಕ್ಕೆ. ಅದಾದಮೇಲೆ CT ಕೂಡ ಬೆಸ್ಟ್ ಇನ್ವಾಲ್ವ್ಮೆಂಟು. ಸೊ PET CT ಅಂದರೆ ಸರ್ಜಿಕಲ್ ಸ್ಟೇಜಿಂಗು ಮತ್ತು ಇಸ್ಟೋಪ್ಯಾಥಾಲಜಿಕಲ್. ಸೊ ಏನಂತ ನಾವು ಫಸ್ಟ್ ನಾವು ನೋಡ್ತೇವೆ. ಸೊ ಫಿಗೋ ಕ್ಲಾಸಿಫಿಕೇಷನ್ ಪ್ರಕಾರ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ನಲ್ಲಿ ನಾವು ಎಂಡೋಮೆಟ್ರಿಯಲ್ ಕ್ಯಾನ್ಸರಲ್ಲಿ ಫಿಗೋ ಕ್ಲಾಸಿಫಿಕೇಷನ್ ಪ್ರಕಾರ ನಾವು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ನ ಸ್ಟೇಜಿಂಗ್ ಮಾಡ್ತೇವೆ. ಯಾವ ಥರ? ಫಸ್ಟು ಲಿಮಿಟೆಡ್ ಟು ಯೂಟೆರಸ್. ಸೊ ನಾವಿವಾಗ ಎಂಡೋಮೆಟ್ರಿಯಲ್ ಒಳಗೆ ಹೋಗ್ತಾ ಇದ್ದೀವಿ, ಇನ್ನು ಸರ್ವಿಕ್ಸಿಗೂ ಹೋಗ್ತಾ ಇಲ್ಲ, ಎಂಡೋಮೆಟ್ರಿಯಲ್ ಒಳಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಅಡೆನೋಮಾ, ಸೊ ಅಡೆನೋಕಾರ್ಸಿನೋಮಾ ಅಲ್ಲಿ ಬಂದಿರೋದು. ಸೊ ಇಲ್ಲಿ ಫಿಗೋ ಕ್ಲಾಸಿಫಿಕೇಷನ್ 2009 ಪ್ರಕಾರ ನಾವಿವಾಗ ಸ್ಟೇಜಿಂಗ್ ಮಾಡೋದಾದರೆ ಫಸ್ಟಿಗಾಗಿ ಸ್ಟೇಜ್ ಮತ್ತು ಫೀಚರ್. ಫಸ್ಟ್ ಸ್ಟೇಜ್ ಏನು ಹೇಳ್ತದೆ? ಲೆಸ್ ದೆನ್ 50% ಆಫ್ ದಿ ಮಯೋಮೆಟ್ರಿಯಮ್ ಇನ್ವಾಲ್ವ್ಡ್. ಓಕೆ, ಆ್ಯಂಡ್ ಗ್ರೇಟರ್ ದೆನ್ 50% ಮಯೋಮೆಟ್ರಿಯಮ್ ಇನ್ವಾಲ್ವ್ಡ್. ಫಸ್ಟ್ ಈಸ್ ಕನ್ಫೈನ್ಡ್ ಟು ದ ಯುಟರಸ್, ಅದು ಮಯೋಮೆಟ್ರಿಯಮ್ಗೆ ಕನ್ಫೈನ್ ಆಗಿರ್ತದೆ. ಸೊ ಸೆಕೆಂಡ್ ಸ್ಟೇಜಲ್ಲಿ ಇನ್ವಾಲ್ವ್ಮೆಂಟ್ ಆಫ್ ದಿ ಸರ್ವೈಕಲ್ ಸ್ಟ್ರೋಮ್ ಆ್ಯಂಡ್ ದ ಗ್ಲ್ಯಾಂಡ್ಸ್ ಆ್ಯಂಡ್ ದ ಸರ್ವಿಕ್ಸ್ನ ಇನ್ವಾಲ್ವ್ ಮಾಡುವಂಥ ಚಾನ್ಸ್ಗಳು ಸೆಕೆಂಡಲ್ಲಿ ಸ್ಟ್ರೋಮಾ ಮತ್ತು ಇದಕ್ಕಿರ್ತದೆ. ಸೊ ಥರ್ಡ್ ಒಂದು, ಸೊ ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಾದರೂ ಥರ್ಡ್ ಸ್ಟೇಜ್ ಬಂದರೆ ಅಲ್ಲಿ ನಾವು ಲಿಂಫ್ ನೋಡ್ ಇನ್ವಾಲ್ವ್ ಆಗ್ತಕ್ಕಂಥ ಚಾನ್ಸ್ಗಳು ನಾವು ನೋಡ್ತೇವೆ. ಸೊ ಫಸ್ಟ್ ಒಂದು ಈಸ್ ಬಿಯಾಂಡ್ ದ ಸರ್ವಿಕ್ಸ್. ಫಸ್ಟ್ ಒಂದು ಈಸ್ ಇದು ಲಿಮಿಟೆಡ್ ಟು ಯುಟ್ರಸ್, ಅದು ಮಯೋಮೆಟ್ರಿಯಮ್. ಅದಾದಮೇಲೆ ಸರ್ವಿಕ್ಸ್ನ ಇನ್ವಾಲ್ವ್ ಮಾಡ್ಕೋತದೆ, ಇನ್ವಾಲ್ವ್ಮೆಂಟ್ ಆಫ್ ದಿ ಸರ್ವೈಕಲ್ ಗ್ಲ್ಯಾಂಡ್ ಅಂಡ್ ದ ಸ್ಟ್ರೋಮಾ. ಅದಾದಮೇಲೆ ಬಿಯಾಂಡ್ ದ ಸರ್ವಿಕ್ಸ್ ಹೋದಾಗ
3A, serosa and adnexia, fallopian tube and ovaries involvement. And the 3B is vagina, parametrium involvement. 3C is lymph node involvement. 3C1 is pelvic node involvement. 3C2 is ಪ್ಯಾರಾ ಅಯೋಟಿಕ್ ಲಿಂಫ್ ನೋಡ್ಸ್. ಫಸ್ಟ್ ಒಂದು ನೆನಪಿಟ್ಕೊಳ್ಳಿ, ಬಿಯಾಂಡ್ ದ ಸರ್ವಿಕ್ಸ್ ಹೋಗ್ತದೆ. ಥರ್ಡ್ ಒಂದು ಅದಾದಮೇಲೆ ಸೀರೋಸಾಡೆನೆಕ್ಸಿಯಾ, ಫೆಲೋಪಿಯನ್ ಟಿಪ್. ಅಂದರೆ ಫಸ್ಟು ಇದು ಈ ಥರ ನೆನಪಿಟ್ಕೊಳ್ಳಿ, ಒಂದು ಯುಟ್ರಸ್ ಅಲ್ವಾ ಇದು, ಯುಟ್ರಸ್ಸಿಂದ ಸರ್ವಿಕ್ಸ್ ಹೋಗ್ತದೆ. ಸರ್ವಿಸ್ ಇದು ಫಸ್ಟ್ ಸ್ಟೇಜ್ ಆಯಿತು, ಇದು ಸೆಕೆಂಡ್ ಸ್ಟೇಜ್ ಆಯಿತು. ಥರ್ಡ್ ಸ್ಟೇಜ್ ಸೀದಾ ಹಿಂದಕ್ಕೆ ಹೋಗ್ಬಿಡಿ. ಸೊ 1 2 3ನೇ ಥರ. ಸೊ ಸರ್ವಿಕ್ಸ್ಗೆ ಹಿಂದೆ ಹೋಗ್ಬಿಡಿ. ಹಿಂದೆ ಹೋದಾಗ ಏನಾಗ್ತದೆ, ಅಲ್ಲಿ ಸೀರೋಸಾಡೆನಾಕ್ಸಿಯಾ 2 ಇನ್ವಾಲ್ವ್ಮೆಂಟ್ ಆಗ್ತದೆ. ಮತ್ತೆ ಫುಲ್ ಕೆಳಗೆ ಬನ್ನಿ. ಸೊ ವೆಜೈನಾಗೆ ಬಂದ್ವಿ. ಸೊ 1 2. ಸೊ ಕರೆಕ್ಟಾಗಿ ನಾವು ನೋಡೋದಾದರೆ, ಸೊ ಫಸ್ಟ್ ಸ್ಟೇಜು ನಾವಿಲ್ಲಿ ಯುಟ್ರಸ್ ನೋಡಿದರೆ, ಫಸ್ಟ್ ಸ್ಟೇಜ್ ಯುಟ್ರಸ್ ನೋಡಿದರೆ, ಸೆಕೆಂಡ್ ಸ್ಟೇಜು ಸರ್ವಿಕ್ಸ್ ನೋಡ್ತೇವೆ, ಥರ್ಡ್ ಸ್ಟೇಜು ನಾವಲ್ಲಿ ಫೆಲೋಪಿಯನ್ ಟ್ಯೂಬ್ ನೋಡ್ತೇವೆ. ಟ್ಯೂಬಿಂದ ನಾವೆಲ್ಲಿ ಬರ್ತೇವೆ, ಥರ್ಡ್ ಸ್ಟೇಜ್ ಎ ಅಲ್ಲಿ, ಥರ್ಡ್ ಸ್ಟೇಜ್ ಬಿ ಅಲ್ಲಿ, ಫೋರ್ತಲ್ಲಿ ವೆಜೈನಾ ಬರ್ತವೆ. ಸೊ ಇವೆಲ್ಲ ಇನ್ವಾಲ್ವ್ ಮುಗಿದ ಮೇಲೆ 3Cಯಲ್ಲಿ ನಾವು ಹೋಗೋದು ಲಿಂಫ್ ನೋಡ್ಸ್. ಓಕೆ, ಅದು ಮೆಟಾಸ್ಟೈಸಿಸ್ ಅಂದರೆ ಬೌಲ್ ಆ್ಯಂಡ್ ಬ್ಲಾಡ್ರಿಗೆ ಆಗ್ತದೆ. ಡಿಸ್ಟೆನ್ಸ್ ಮೆಟಾಸ್ಟೈಸಿಸ್ ಅಂದರೆ ಕಾಮನ್ಲಿ ಲಿವರ್ ಮತ್ತು ಲಂಗ್ ಇನ್ವಾಲ್ವ್ಮೆಂಟ್ ಆಗುವಂಥ ಚಾನ್ಸ್ಗಳು ತುಂಬ ಇರ್ತದೆ. ಸೊ ಸೂಪರ್ಫಿಷಿಯಲ್ ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ ಇಸ್ 4B. ಆ್ಯಂಡ್ ಇದು ಒಂದು ನೆನ್ಪಿಟ್ಕೊಳ್ಳಿ, ಸೂಪರ್ಫಿಷಿಯಲ್ ಇನ್ವಾಲ್ವ್ಮೆಂಟ್, ಲಂಗ್ ಇನ್ವಾಲ್ವ್ಮೆಂಟ್ ಅಂದರೆ 4B. ಯಾವಾಗ ಸೂಪರ್ಫಿಷಿಯಲ್ ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ ಆಗ್ತದೆ, ಅಲ್ಲಿ ಲಿಂಫ್ ನೋಡ್ಸ್ ಬರೋದು 4 ಹೋಮ್. ಒಂದು ಹೈಪೋಎಪಿಗ್ಯಾಸ್ಟ್ರಿಕ್, ಒಂದು ಆಬ್ಟರೇಟರಿ ಲಿಂಫ್ ನೋಡ್, ಇನ್ನೊಂದು ಪಿ ಫಾರ್ ಪ್ಯಾರಾವರ್ಟಿಕ್ ಲಿಂಫ್ ನೋಡ್, ಆದಮೇಲೆ HOP ಹೋಪ್. ಆಯಿತಾ, ಇಲ್ಲಿ ನಾವು ನೆಕ್ಸ್ಟ್ ಬರೋದೇ ಒಂದು ಸೂಪರ್ಫಿಷಿಯಲ್ ಲಿಂಫ್ ನೋಡ್. ಯಾವಾಗ ಸೂಪರ್ಫಿಷಿಯಲ್ ಲಿಂಫ್ ನೋಡ್ ಬರ್ತದೆ, ಆವಾಗ ಅದು ಡಿಸ್ಟೆನ್ಸ್ ಮೆಟಾಸ್ಟಾಸಿಸ್ ಆಗಿಬಿಡ್ತದೆ ಅಂತ ನಾವು ಅದನ್ನು ಡಿಸೈಡ್ ಮಾಡ್ತೇವೆ. ಸೊ ಸ್ಪ್ರೆಡ್ ಆಫ್ ದಿಸ್ ಸರ್ವಿಕ್ಸ್ ಸ್ಟೇಜ್ 1 to stage 2, ಕ್ಯಾನ್ಸರ್ ಸ್ಪ್ರೆಡ್ ಫಾರ್ ಸ್ಟೇಜ್ ಡಸ್ ನಾಟ್ ಚೇಂಜ್. ಇಲ್ಲಿ ಸ್ಟೇಜಿಂಗ್ 2023 ಸ್ಟೇಜಿಂಗ್ ಮಾಡ್ತೇವೆ ಅಂದರೆ ಸರ್ಜಿಕಲ್ ಸ್ಟೇಜಿಂಗ್, ಇಸ್ಟೋಪ್ಯಾಥಾಲಜಿಕಲ್ ಸ್ಟೇಜಿಂಗ್ ಮತ್ತು ಮಾಲಿಕ್ಯುಲರ್ ಕ್ಲಾಸಿಫಿಕೇಷನ್. ಸೊ ಮಾಲಿಕ್ಯುಲರ್ ಕ್ಲಾಸಿಫಿಕೇಷನ್ನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಆದರೂ ಇದು ಗುಡ್ ಪ್ರೋಗ್ನೋಸಿಸ್ ಫಾರ್ ದ ಪೋಲ್ ಮ್ಯೂಟೇಷನ್ನು ಮತ್ತು ಬ್ಯಾಡ್ ಪ್ರೋಗ್ನೋಸಿಸ್ ಫಾರ್ ದ P53 ಅಬ್ನಾರ್ಮಲಿಟಿ. ಸೊ ಮಾಲಿಕ್ಯುಲರ್ ಪ್ರೋಗ್ನೋಸಿಸ್ಸು ನಾವು ಯಾವಾಗ ಮಾಡ್ತೇವೆ ಅಂದರೆ, ಇಲ್ಲಿ ಏನಾದರೂ ERPR ಪಾಸಿಟಿವ್ ಐತಾ, ERPR ನೆಗೆಟಿವ್ ಐತಾ ಅಂತಕ್ಕಂಥ ಒಂದು ವಿಚಾರಧಾರಣೆಗಳನ್ನು ನೋಡೋಕ್ಕೆ, ಅದು ಮುಂದೆ ಟ್ರೀಟ್ಮೆಂಟ್ ಮಾಡೋಕ್ಕೆ ನಾವು ಇದನ್ನು ಡಿಟರ್ಮೈನ್ ಮಾಡ್ತೇವೆ. ಇಲ್ಲಿ ಸರ್ಜಿಕಲ್ ಸ್ಟೇಜಿಂಗ್ ಮಾಡಿದಾಗ ಇಲ್ಲಿ ನಾವು ಟ್ರೀಟ್ಮೆಂಟ್ ಯಾವ ಥರ ಟ್ರೀಟ್ ಮಾಡಬೇಕಂದ್ರೆ, ಇಲ್ಲಿ ಸರ್ಜರಿ ಬೇಸ್ಡ್ ಆನ್ ದ ಸ್ಟೇಜಿಂಗ್. ಸ್ಟೇಜ್ 1 ಎಲ್ಲಿಗೆ, ಸ್ಟೇಜ್ 1 ಅಂದರೆ ಎಲ್ಲಿಂದ ಬಂತಪ್ಪ, ಓನ್ಲಿ ಇನ್ವಾಲ್ವ್ಮೆಂಟ್ ಆಫ್ ದಿ ಯುಟರಸ್, ದ್ಯಾಟ್ ಈಸ್ ಟ್ರಾನ್ಸ್ ಅಬ್ಡೋಮಿನಲ್ ಹಿಸ್ಟ್ರೋಸ್ಕೋಪಿ ಮತ್ತು ಬಯೋಲ್ಯಾಟ್ರಲ್ ಸಾಲ್ಪಿಂಗ್ ಓಪರೆಕ್ಟಮಿ ಮಾಡ್ತೇವೆ. ಸ್ಟೇಜ್ 2 and 3 ವಾರ್ತಿನ್ಸ್ ಹಿಸ್ಟ್ರೆಕ್ಟಮಿ. ಸೊ ಇಲ್ಲಿ ಸ್ಟೇಜ್ 2 and 3 ಅಂದರೆ ನಾ ಹೇಳಿದಾಗೆ ಒಂದು ಸರ್ವಿಕ್ಸು, ಒಂದು ವೆಜೈನಾ, ಒಂದು ಫೆಲೋಪಿಯನ್ ಟ್ಯೂಬು, ಒಂದು ಲಿಂಫ್ ನೋಡ್ ಇನ್ವಾಲ್ವ್ ಆದಾಗ ವಾರ್ತಿನ್ಸ್ ಹಿಸ್ಟ್ರೋಸ್ಕೋಪಿ ಅಂದರೆ ಪ್ಯಾರಾಮೆಟ್ರಿಯಮ್ ಅಂತ ತೆಗೆಯೋದು, ಅಪ್ಪರ್ 1/3 ಆಫ್ ದಿ ವೆಜೈನಾನ ಅವರು ಕಟ್ ಮಾಡಿಬಿಡುವಂಥ ಚಾನ್ಸ್ಗಳು ಭಾಳ ನಡೀತದೆ. ಇಲ್ಲಿ ಹಾಫ್ ಆಫ್ ದಿ ಕಾರ್ಡಿನಲ್ ಲಿಗಮೆಂಟು ಮತ್ತು ಯುಟ್ರೋಸರ್ವೈಕಲ್ ಲಿಗಮೆಂಟನ್ನು ತೆಗೆಯುವಂಥ ಚಾನ್ಸ್ಗಳು ಇಲ್ಲಿ ಇರ್ತದೆ. ಸೊ ಸ್ಟೇಜ್ 4 ಆದಾಗ ಡಿಬಲ್ಕಿಂಗ್ ಸರ್ಜರಿ ಮಾಡ್ತಾರೆ. ಸೊ ಒಂದು ಪ್ಯಾಪುಲರಿ ಸೀರಸ್ ಟ್ಯೂಮರ್, ಒಂದು ಕಾರ್ಸಿನಾಯ್ಡ್, ಈ ನಾನು ಮುಂಚೆ ಹೇಳಿದಂಗೆ ಪ್ಯಾಪುಲರಿ ಸೀರಸ್ ಟ್ಯೂಮರ್ ಮತ್ತು ಕಾರ್ಸಿನಾಯ್ಡ್ ಏನಾದರೂ ಸೀಕ್ವೆನ್ಸ್ ಇದ್ದರೆ ಟ್ರಾನ್ಸ್ ಅಬ್ಡೋಮಿನಲ್ ಹಿಸ್ಟ್ರೋಸ್ಕೋಪಿ, ಬಯೋಲ್ಯಾಟ್ರಲ್ ಸಾಲ್ಪಿಂಗ್ ಓಪರೆಕ್ಟಮಿ, ಇಂಟ್ರಾಕಾಲಿಕ್ ಒಮೆಂಟೆಕ್ಟಮಿ ಡ್ಯೂ ಟು ದ ಇನ್ಕ್ರೀಸ್ ದ ಚಾನ್ಸ್ ಆಫ್ ದಿ ಮೈಕ್ರೋಮೆಟಾಸ್ಟಾಸಿಸ್ ಆಫ್ ದಿ ಒಮೆಂಟಮ್. ಇನ್ ದ ಮ್ಯೂಸಿನಸ್ ಟ್ಯೂಮರ್ ಇದು ಅಪೆಂಡೆಕ್ಟಮಿ ಮಾಡ್ತೇವೆ. ಸೊ ಡ್ಯೂ ಟು ದ ಅಸೋಸಿಯೇಷನ್ ವಿತ್ ದ ಅಪೆಂಡೆಕ್ಟಮ್ ಅಂದರೆ ಮ್ಯೂಸಿನಸ್ ಅಂದರೆ ಮ್ಯೂಸಿನ್ ಗ್ಲ್ಯಾಂಡ್ ಏನಿರ್ತದಲ್ಲ, ಸೊ ಆ ಮ್ಯೂಸಿನ್ ಗ್ಲ್ಯಾಂಡಿಂದ ಇದು ಅಪೆಂಡಿಸೈಟಿಸ್ಗೆ ಹೋಗುವಂಥ ಚಾನ್ಸ್ಗಳು ಜಾಸ್ತಿ ಇದ್ದಾಗ ನಾವೇನು ಮಾಡ್ತೇವೆ ಅಂದರೆ ಅಲ್ಲಿಂದ ಅಪೆಂಡಿಕ್ಟಮಿ ಮಾಡುವಂಥ ಪ್ರಕ್ರಿಯೆಗಳು ನಡೀತವೆ. ಸೊ ಲಿಂಫ್ ನೋಡ್ ಡಿಸೆಕ್ಷನ್, ಸೊ ಸ್ಟೇಜ್ 1 ಅಂದರೆ ಇದು ನಾವು ಲಿಂಫ್ ನೋಡ್ ಡಿಸೆಕ್ಷನ್ ಯಾವಾಗ ಮಾಡ್ತೇವೆ ಅಂದರೆ, ಸೊ ಸ್ಟೇಜ್ 1A ಸೈಜ್ ಆಫ್ ದಿ ಟ್ಯೂಮರ್. ಓಕೆ, ಇಲ್ಲಿ ಲೆಸ್ ದೆನ್ 2 cm ನೋ ನೋಡಲ್ ಡಿಸೆಕ್ಷನ್, ಗ್ರೇಟರ್ ದೆನ್ 2 cm ಪೆಲ್ವಿಕ್ ನೋಡ್ ಡಿಸೆಪ್ಷನ್ ಮಾಡ್ತೇವೆ. ಸೊ ಅದಾದಮೇಲೆ ಆಲ್ ದ ಅದರ್ ಸ್ಟೇಜಸ್ ಪೆಲ್ವಿಕ್ ಪ್ಲಸ್ ಪ್ಯಾರಾಬಾಟಿಕ್ ಲಿಂಫ್ ನೋಡ್ನ ಡಿಸೆಕ್ಟ್ ಮಾಡ್ತೇವೆ. ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್
ಯಾವಾಗ ಅಂದರೆ ಇನ್ಕ್ಲೂಡ್ಸು ಪೋಸ್ಟ್ ರಿಸ್ಕು ಲೋ ರಿಸ್ಕ್ ಯಾವಾಗ ಆಗ್ತದೆ ಅಡೆನೋಕಾರ್ಸಿನೋಮಾ ಗ್ರೇಡ್ 1 and 2 ದಟ್ ಈಸ್ 5% 5 to 50% ಆದಾಗ, ಮತ್ತು ಇದು ಸ್ಟೇಜ್ 1 ಅದಾದಮೇಲೆ ಹೈ ಯಾವಾಗ ಅಂತೀವಿ ನಾವು ಪ್ಯಾಪಿಲರಿ ಸೀರಸ್ಸು, ಅದು ಟೈಪ್ 2 ನೋಡಿದಾಗೆ ಪ್ಯಾಪಿಲರಿ ಕೇರಾಸ್ P10 ಮತ್ತು ಇದ್ಯಾವುದು ನೋಡಿದವಲ್ಲಪ್ಪ ಕೇರಾಸ್ P10 P53. ಸೊ ಇಲ್ಲಿ ನಾವು ಯಾವಾಗ ಹೈ ಅಂತ ಸ್ಟೇಜ್ ಮಾಡ್ತೇವೆ ಸ್ಟೇಜ್ 3 and 3 or 4 ಆರ್ ಪ್ಯಾಪಿಲರಿ ಸೀರಸ್ serous cell tumor and the intermediate all others. ಸೊ ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್ ಇದಕ್ಕಾದಾಗ ನೋ ಮ್ಯಾನೇಜ್ಮೆಂಟ್. ಇಲ್ಲಿ ಕೀಮೋಥೆರಪಿ, ರೇಡಿಯೋಥೆರಪಿ ಮತ್ತು ಕಾರ್ಬೋಪ್ಯಾಲೆಟಿನ್, ಫೆಸಿಲ್ಟೆಕ್ಸೈಲ್, ಸೊ ಇವೆಲ್ಲ ಕೊಟ್ಕೋತ ಹೋಗ್ತವೆ. ಇಂಟರ್ಮೀಡಿಯೇಟ್ ಆದಾಗ ರೇಡಿಯೋಥೆರಪಿ ಮಾಡ್ತೇವೆ. ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಯಾವಾಗ ಆಗ್ತದೆ? ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಆದಾಗ ಟ್ರಾನ್ಸ್ವಿಷನಲ್ ಸೋನೋಗ್ರಫಿ ಮಾಡಿದಾಗ ಗ್ರೇಟರ್ ದೆನ್ 4 mm, ಅದು ಪೋಸ್ಟ್ ಮೆನೋಪಾಸಲ್ ಏನಾದರೂ ವುಮೆನ್ ಇದ್ದಾಗ ನಾವು ಎಂಡೋಮೆಟ್ರಿಯಲ್ ಬಯಾಪ್ಸಿ ತಗೊತೇವೆ. 4 mm ಇದ್ದಾಗ ನಾವೇನು ಮಾಡ್ತೇವೆ ಅಂದರೆ ಟ್ರಾನ್ಸೆಮಿನಿಕ್ ಆ್ಯಸಿಡ್ ಸಸ್ಪೆಕ್ಟ್ ಸೆಕೆಂಡರಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳಿ ಅದನ್ನು ಫಂಕ್ಷನಲ್ ಕ್ಯೂರೇಟಸ್ ಮತ್ತು ಹಿಸ್ಟ್ರೋಸ್ಕೋಪಿ ಮಾಡ್ತೇವೆ. ಸೊ ಕಾಸಸ್ ಆಫ್ ದೀಸ್ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂದರೆ ಎಲ್ಲಿ ಎಟಿಪಿಕಲ್ ಯೂಟ್ರೈನ್ ಬ್ಲೀಡಿಂಗ್ನಲ್ಲಿ ಪಾಮ್ಗನ್ ಕ್ಲಾಸಿಫಿಕೇಶನ್ ಓದ್ತೇವೋ ಇಲ್ಲಿ ನಾವು ಪಾಲಿಪ್ಪು ದ ಮೋಸ್ಟ್ ಕಾಮನ್, ಎಂಡೋಮೆಟ್ರಿಯಲ್ ಅಟ್ರೋಪಿ ಸೆಕೆಂಡ್ ಮೋಸ್ಟ್ ಕಾಮನ್, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ನಾವು ಮಾಡಿದಾಗ ಯುಟ್ರೈನ್ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ ಅಲ್ಲಿ ಯುಟ್ರೈನ್ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ 10% ನಾನು ಹೇಳಿದಾಗೆ ಆಲ್ರೆಡಿ. ಸೊ ಚಾನ್ಸ್ಗಳಿರ್ತವೆ. ಅಂತ ಕ್ಯಾನ್ಸರ್ ಸರ್ವಿಕ್ಸ್ ಮೋಸ್ಟ್ ಕಾಮನ್ ಫಾರ್ ದ ಪೆರಿಮೆನೋಪಾಸಲ್ ಬ್ಲೀಡಿಂಗ್ ಇನ್ ಇಂಡಿಯಾ. ಸೊ ಅಲ್ಲಿ ಏನಾದರೂ ವುಮೆನ್ ಇತ್ತು ಅವರಿಗೇನಾದರೂ ಬ್ಲೀಡಿಂಗ್ ಆಗ್ತಾ ಇತ್ತಂದರೆ ಅವರಿಗೆ ನಾವು ಡೈರೆಕ್ಟಾಗಿ ಕ್ಯಾನ್ಸರ್ ಸರ್ವಿಕ್ಸ್ ಅಂತ ಹೇಳಲಿಕ್ಕೆ ಒಂದು ಫಂಕ್ಷನಲ್ ಕ್ಯೂರೇಟಿಸ್ ಮತ್ತು ಹಿಸ್ಟ್ರೋಸ್ಕೋಪಿ ಮಾಡಿ ನಾವು ಅವರಿಗೆ ಕ್ಯಾನ್ಸರ್ ಸರ್ವಿಕ್ಸ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು. ನಮ್ಮ ವೆಂಕಟೇಶ್, ಧನ್ಯವಾದ.